ಲಿಂಗ ಭೈರವಿ ದೇವ್ರಿಗೆ ಕೈ ಮುಕ್ಕೊಳ್ಳಿ. ಅಡ್ಡ ಬೀಳ್ಬೇಕು ಅಂದ್ರೆ ಈ ದೇವಸ್ಥಾನದಲ್ಲಿ ಹಿಂಗೆ ಬೀಳ್ಬೇಕಂತೆ. ಅಚ್ಚಿ ನಂದಿ ಚೆನ್ನಾಗೈತಲ್ವಾ? ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ನೈಟ್ ಲಾಗ್ ನ ಮಾಡ್ತಿದ್ದೀನಿ. ಏನಂತಂದ್ರೆ ನಾವ್ ಇವಾಗ ಮಿಡ್ ನೈಟು, ಎಷ್ಟು ಟೈಮ್ ನೋಡು, ಶಿವರಾತ್ರಿ ಇವತ್ತು 12:53, 1 ಗಂಟೆ ಹತ್ರ. ಇವಾಗ ನಾವು ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಆದಿಯೋಗಿ ಹಿಂದೆಗಡೆ ಈಶಾ ಹೆಂಗ್ ಕಾಣಿಸುತ್ತೆ ಅಂತ, ಶಿವಂದು ಹಿಂದೆಗಡೆಯಿಂದ ಹೆಂಗ್ ಕಾಣಿಸುತ್ತೆ ನೋಡಿ. ಚಿಲ್ಪಾಟಿಲ್ ನಡೀತಾನೆ ಇಲ್ಲ, ಅವ್ರ ಅಮ್ಮನೇ ನೋಡಿ ಮುಂದೆ ಹೋಗ್ತಿದ್ದಾರೆ, ಇವ್ರ ಕೈಲಿ ನಡಿಯಕ್ ಆಗ್ತಿಲ್ಲ. ದೇವ್ರು ಅಲ್ಲೇ ಆದ್ರೂ ನನ್ಗೆ ಜಾಸ್ತಿ ನೆನೆಸ್ತಾ ಇದಾರೆ. ನಾವು ಇವಾಗ ಮಿಡ್ ನೈಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದು ಮಿಡ್ ನೈಟ್ ಲಾಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. 2 ಕಿಲೋಮೀಟರ್ ಆಯ್ತಂತೆ. 20 ನಿಮಿಷ ನಡಿಬೇಕು. ಅವ್ರು ಸ್ವಲ್ಪ ಅಂದ್ರು 2 ಕಿಲೋಮೀಟರ್, ಸ್ವಲ್ಪನೇ 2 ಕಿಲೋಮೀಟರ್. ಬನ್ನಿ ಗೈಸ್ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ. ಆದಿಯೋಗಿ ಹಿಂದೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಹೋಗ್ತಾ ಇರೋದು ಜ್ಞಾನಲಿಂಗ ದೇವಸ್ಥಾನಕ್ಕೆ. ಜ್ಞಾನಲಿಂಗ ಅಂತ ಎಲ್ಲರೂ ನಡ್ಕೊ ಹೋಗ್ತಿದ್ದಾರೆ ನೋಡಿ. ಮತ್ತೆ ಗೌತಮ್ ಗೊತ್ತೇ ಇರ್ಲಿಲ್ಲ ಎಲ್ಲ ಅದಕ್ಕೆ ಹೇಳಿದೆ ನಾನು. ಕಿಲೋಮೀಟರ್ ಹೋಗ್ಬೇಕಂದ್ರೆ ಗೊತ್ತು, 2 ಕಿಲೋಮೀಟರ್ ಅಂದ್ರೆ ಆಯ್ತು. ನಾನು ಎಲ್ಲ ಹೋಗ್ತೀವಿ ಅಂತ ಗೊತ್ತಿತ್ತ, ಅವ್ರಿಗೆ ಅದು ಗೊತ್ತಿಲ್ಲ. ಯಾರೋ ನಡ್ಕೊಂಡು ಹೋಗ್ತೀನಿ, ಹಿಂದೆ ಹೋಗ್ತಾ ಇದ್ದಾರೆ. ನಾನು ಹೋಟೆಲ್ಗೆ ಹೋಗ್ತಿದ್ದೀವಿ, ಡೈರೆಕ್ಟ್ ಹೋಗ್ಕೊಂಡೆ. ಅವ್ರು ಆವಾಗಲೇ ಅಂದ್ರು ನಾಳೆ ಕವರ್ ಆಗಿತ್ತು ನಡ್ಕೊಂಡು ಹೋಗಕ್ಕೆ, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತೊಬ್ರು. ಬ್ರಿಡ್ಜ್ ಹತ್ತುತ್ತಾ ಇದೀವಿ, ಬ್ರಿಡ್ಜಲ್ಲಿ ಹೋಗ್ತಾ ಇದೀವಿ. ನೋಡು ಹಿಂದೆಗಡೆ ಫುಲ್ ಎಲ್ಲ ಮರಗಳು, ಕಾಡಿದ್ದಂಗೆ ಐತೆ. ಎಲ್ಲಿ ಹೋಗ್ತಾ ಇದೀವಿ? ನಾವು ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ ಮೀನುಗಳಿದೆ, ಇಲ್ಲಿ ಕ್ಯಾಟ್ ಫಿಶ್ ಅನ್ಸುತ್ತಿದ್ದು. ಮೀನುಗಳಿಗೆ ಫುಡ್ ಹಾಕ್ತಾ ಇದಾರೆ. ಎಷ್ಟಾಯ್ತು ನೋಡಿ ಗೈಸ್ ಮೀನು. ಲೋಟಸ್ ಪಾಂಡ್ ಇದು. ನೈಟ್ ಟೈಮ್ ನಿಮ್ಗೆ ಲೋಟಸ್ ಕಾಣ್ತಿಲ್ಲ ನೋಡಿ, ಲೋಟಸ್ ನೋಡಿ. ಫೋನ್ ಬಿದ್ರೆ ನಾನು ಇಬ್ರು ಇಳಿಬೇಕು. ಫ್ರೆಂಡ್ ಬನ್ನಿ ಹೋಗೋಣ ಒಳಗೆ. ಗೈಸ್ ಇಲ್ಲಿ ಫ್ರಂಟ್ ಅಲ್ಲಿ ನಂದಿ ಐತೆ ನೋಡಿ, ದೇವಸ್ಥಾನ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗೈತೆ ನೋಡಿ. ಅಲ್ಲಿ ಒಂದು ಮರ ಇದೆ, ಮರಕ್ಕೆ ಏನೋ ಕಟ್ತಾ ಇದ್ದಾರೆ. ಆ ಕಡೆಯಿಂದ ಬರ್ತಾ ನೋಡೋಣ. ನೋಡಿ ನಂದಿ ನೋಡಿ ಎಷ್ಟು ಚೆನ್ನಾಗೈತೆ. ಅಚ್ಚಿ ನಂದಿ ಚೆನ್ನಾಗೈತಲ್ವಾ? ಫುಲ್ಲು ಮಸ್ಕುಲರ್ ಆಗಿದೆ. ಬಾ ಒಳಗೋಣ. So it's just made with bricks and lime, you know. So how does this dome sit is like bricks are very finely, accurately cut, and he says that all of them are trying to fall together and so it's staying together. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಗೈಸ್ ಇದು ಲಿಂಗ ಭೈರವಿ ದೇವಸ್ಥಾನ. ಅಡ್ಡ ಬೀಳ್ಬೇಕು ಅಂದ್ರೆ ಈ ದೇವಸ್ಥಾನದಲ್ಲಿ ಹಿಂಗೆ ಬೀಳ್ಬೇಕಂತೆ, ಒಂದು ಕಾಲನ್ನ ಮಡ್ಚ್ಕೊಂಡು. ಇಲ್ಲೈತೆ ನೋಡಿ ಗೈಸ್, ಲಿಂಗ ಭೈರವಿ ದೇವಸ್ಥಾನ ಇದೆ ನೋಡಿ. ಒಳಗಡೆ ಹೋಗ್ತಾ ಇದೀವಿ. ಲಿಂಗ ಭೈರವಿ ದೇವ್ರಿಗೆ ಕೈ ಮುಕ್ಕೊಳ್ಳಿ. Purifying the 5 elements within the human system. We are seeing glimpses from within Linga Bhairavi temple. ಇದು ತ್ರಿಮೂರ್ತಿ. ಇದು ಕೊನೆಯಲ್ಲಿರೋದು ರುದ್ರ. 3 ಇದೆ ಶಿವನ ಅವತಾರ. ಗೈಸ್ ನಾವು ನಾಷ್ಟ ಮಾಡ್ಕೋತಾ ಇದೀವಿ. ಬೆಳಗ್ಗೆನೇ ಎದ್ಬಿಟ್ಟು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಹೊರಡಬೇಕು. ನೆನ್ನೆ ಇದೇ ಹೋಟ್ಲಲ್ಲಿ ಗೈಸ್ ನಾವು ಊಟ ಮಾಡಿದ್ದು. ಮೊನ್ನೆ ಫುಲ್ಲು ವೆಜ್ ಮೀಲ್ಸ್ ತಿಂದಿದ್ದಲ್ಲ, ಇಲ್ಲೇ ಹಾಕಿದ್ದೀವಿ ನೋಡಿ ಕಾರು. ಊಟ ಇನ್ನೊಂದು ಕಡೆ ಮಾಡೋಣ ಮುಂದೆ. ಇನ್ನೊಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೋಗೋಣ. ಮಧ್ಯೆ ಒಂದು ಬ್ರೇಕ್ ಹಾಕಿದ್ದೀವಿ. ಬೈಲಿ ಏನಾದ್ರು ತಿನ್ಬಿಟ್ಟು ಹೋಗೋಣ, ಏನಾದ್ರು ಒಂಚೂರು ತಿನ್ಕೊ ಬರೋಣ. ಗೈಸ್ ನಾವು ಬಜ್ಜಿ ಬೋಂಡಾನ ತಗೊಂಡು ತಿಂತಾ ಇದೀವಿ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೋಗೋಣ ಅಂತ. ನಾವು ಬೇಗ ನಾಷ್ಟನ ಮಾಡ್ಬಿಟ್ಟಿದ್ವಿ 11:15. ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮುಂದೆ ಹೋಗ್ಬಿಟ್ಟು ಊಟ ಮಾಡೋಣ. ಇಲ್ಲೇನೋ ಐಟಮ್ಸ್ ಐತೆ ನೋಡಿ. ಇದು ಹಾಫ್ ಗೋಬಿ ಹೇಳಿದ್ದೀನಿ, ಕೊಡ್ತಾರೆ. ಗೈಸ್ ಒಂದು ಪ್ಲೇಟು ಡ್ರೈ ಗೋಬಿ ತೊಗೊಂಡ್ವಿ. ಏನೋ ಒಂಥರ ಡಿಫ್ರೆಂಟ್ ಆಗೈತೆ, ಕರಮ್.
ಚೆನ್ನಾಗೈತೆ ರೈಸ್ ಹೋಟೆಲಲ್ಲಿ ನಾವು ಈ ಬೇಕ್ರಿಲಿ ಚೆನ್ನಾಗಿ ಸ್ನ್ಯಾಕ್ಸ್ನ ತಿನ್ಕೊಂಡು ಇವಾಗ ಹೊರಟ್ವಿ. ನಾವು ಇನ್ನೇನು ಕರ್ನಾಟಕ ರೀಚ್ ಆಗ್ತೀವಿ. ಸತ್ಯಮಂಗಳ ಫಾರೆಸ್ಟ್ ಮೇಲೆ ಹೋಗ್ತಿರೋದು ನಾವು. ಸೇಮ್ ನಾವು ಮೊನ್ನೆ ಹೋದ್ವಲ್ಲ ಅದೇ ರೂಟಲ್ಲೇ ವಾಪಸ್ ಹೋಗ್ತಿರೋದು. ಅದೇ ಹತ್ರ ಆಗೋದು, ಬೇರೆ ಯಾವ ರೂಟು ಹತ್ರ ಇಲ್ಲ. ಅದಕ್ಕೆ ಇನ್ನೂ ಕಾಡ್ ರೋಡಲ್ಲಿ ಹೋಗ್ಬೇಕು ನಾವೀಗ. ಗೌತಮ್ಗೆ ನಾನು ತಮಿಳ್ನಾಡು ದಾಟ್ತಕ್ಕ ಕರ್ನಾಟಕದಲ್ಲಿ ಎಲ್ಲರೂ ಊಟ ಮಾಡುವಾಗಣ್ಣ ಅಂದೆ. ಮದ್ದೂರು ಕರ್ಕೊಬಂದ್ಬಿಟ್ಟ. ಇನ್ನು 20 ನಿಮಿಷ ಹೋದ್ರೆ ಇನ್ನು 1/4 ಗಂಟೆಲಿ ಚನ್ನಬಣ್ಣಕ್ಕೆ ಹೊರಟಾಯ್ತೀನಿ. ಊಟಕ್ಕೆ ನಿಲ್ಸ್ದ ಅಂದ್ರೆ 4:45 ಆಯ್ತು, ಇನ್ನೂ ಊಟಕ್ಕೆ ನಿಲ್ಸ್ತಿಲ್ಲ. ಈ ಥರ ಫ್ರೆಂಡ್ಸ್ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದು. ಗೈಸ್ ನಾವು ಮದ್ದೂರಲ್ಲಿ ಹೋಟ್ಲಿಗೆ ಬಂದ್ವಿ. ಇವಾಗ ಆರ್ಡ್ರ್ ಮಾಡ್ತೀವಿ, ಊಟ ಮಾಡ್ಕೊಳ್ಳೋಣ. ನಾಳೆ 4:45 ಆಗೋಯ್ತು, ಊಟ ಲೇಟಾಗಿ ಮಾಡ್ತಾ ಇದೀವಿ. ಗೈಸ್ ನಾವು ಫೈನಲಿ ನಮ್ಮೂರು ಚನ್ನಬಣ್ಣಕ್ಕೆ ಬಂದ್ಬಿಟ್ವಿ. ಏನು ಹೇಳಿ ಗೈಸ್, ನಾವು ಹೋಗಿದ್ದು ತಮಿಳ್ನಾಡಿಗೆ, ಇಲ್ಲೇ ಹತ್ರ. ವಾಪಸ್ ಚನ್ನಬಣ್ಣಕ್ಕೆ ಬಂದ್ರೇ ಏನೋ ಒಂಥರ ಖುಷಿ ಆಗ್ತೈತೆ. ಅಲ್ಲೇ ಯಾವುದೇ ಊರಿಗೆ ಹೋದ್ರೂ ನಮ್ಮೂರೇ ಗೈಸ್. ಕೊನೆಗೆ ನೋಡಿ ಊಟಕ್ಕೆ ನಮ್ಮೂರಿಗೆ ಬರೋಂಗಾಯ್ತು. ಅಲ್ಲೊಂದು ಹೋಟ್ಲಿಗೆ ನಿಲ್ಸಿದ್ವಲ್ಲ, ಆ ಹೋಟ್ಲಲ್ಲೆಲ್ಲ ಖಾಲಿ ಆಗ್ಬಿಟ್ಟಿತ್ತು, ಏನೂ ಇರಲಿಲ್ಲ. ಅದಕ್ಕೆ ನಾವು ಚನ್ನಪಟ್ಟಣಕ್ಕೆ ಬಂದ್ವಿ. ಇವಾಗ ಊಟಕ್ಕೆ ಕಾರೆಲ್ಲ ಹಾಕೋದವು ಗೈಸ್. ನಾವು ಚನ್ನಪಟ್ಟಣದಲ್ಲಿ ಹೋಟ್ಲಿಗೆ ಬಂದ್ವಿ. ಇವಾಗ ಗೌತಮ್ ನಾರ್ಮಲಾಗಿ ಹೇಳ್ತಾನಲ್ಲ ಆ ಐಟಮ್ಸ್ನ ಹೇಳ್ತಿದ್ದಾನೆ. ಬಟರ್ ಕುಲ್ಚಾ ಮತ್ತು ಯಾವ್ದಾದ್ರು ಗ್ರೇವಿ ಮತ್ತು ರೈಸ್ ಹೇಳೋಣ. ಯಾವ್ದಾ ಮಚ್ಚಿ ನಾವು ಊಟನ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಯಶವಂತ್ ಸಿಕ್ಬಿಟ್ಟ ಚನ್ನಬಣ್ಣದಲ್ಲಿ. ತಿನ್ನೋ ಯಶವಂತ್, ಪಾನಿಪುರಿ ತಿನ್ನು ಹೋಗ್ಲಿ. ತಮಿಳ್ನಾಡಲ್ಲಿ ಹೋಟ್ಲು ಸಿಗ್ಲಿಲ್ಲ, ಅದಕ್ಕೆ ಕರ್ನಾಟಕದಲ್ಲೇ ತಿನ್ಬೇಕು ಅಂತ ಬಂದ್ವಿ. ಇವನಿಗೆ ಬೈಕೆ ಆಗೋಯ್ತು ಇಲ್ಲಿ ಬಂದಡಿಗೆ ಪಾನಿಪುರಿ ತಿನ್ನೋಣ ಅಂತ. ಊಟ ಮಾಡಕ್ಕೆ ಕರ್ಕೊಂಡ್ರೆ ಪಾನಿಪುರಿ ತಿನ್ನೋಣ ತಮಿಳ್ನಾಡಲ್ಲೇನೆ. ರೈಸ್ ನಾನು ಪನ್ನೀರು ಫ್ರೈಡ್ ರೈಸು ಹೇಳಿದ್ದೆ, ತಿಂತಾ ಇದ್ದೀನಿ. ಗೌತಮ್ ಮತ್ತು ಯಶವಂತ್ ಹೊರಟ್ರು. ಗೌತಮ್ನ ಡ್ರಾಪ್ ಮಾಡ್ತಾನೆ ಯಶವಂತು. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. 2 ದಿನ ಆಯಿತು ಮನೆ ಬಿಟ್ಟು. ಇವಾಗ ಚನ್ನಬಣ್ಣದಲ್ಲಿದ್ದೀನಿ. ಕೆಂಗಲ್ ಮೇಲೆ ಹೋಗ್ತೀನಿ ಗೈಸ್ ಇವತ್ತು. ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಆಯಿತು. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ್ವಲ್ಲ ಕಾರ್ ಓಡಿಸ್ಕೊಂಡು. ನೋಡಿ ಭೀಮನ್ನ ಆಗಲೇ ಮನೆಗೆ ಬಂದಿದ್ದೆ ತಡ. ಆಟ ಆಡಿಸ್ಕೊಂತ ಆಲ್ರೆಡಿ ಆಟ ಆಡೋಕ್ಕೆ ನಿಂತ್ಕೊಬಿಟ್ಟವನೆ. ಇದನ್ನ ಈ ಫೀಲಿಂಗ್ನ ಮನೆಗಳಲ್ಲಿ ನಾಯಿ ಸಾಕಿರ್ತಾರಲ್ಲ, ಪೆಟ್ ಸಾಕಿರ್ತಾರಲ್ಲ, ಅವ್ರಿಗೆ ಮಾತ್ರ ಅರ್ಥ ಆಗೋದು. ನಾವು ಎಲ್ಲೇ ಹೋದ್ರೂ ಕೂಡ ಒಂಥರ ಮಿಸ್ ಮಾಡ್ಕೋತಾ ಇರ್ತೀವಿ. ನಾನು ಅಷ್ಟೇ 2 ದಿನ 3 ದಿನ ಮನೆ ಬಿಟ್ಟು ಹೋಗಿರೋದು ಅಷ್ಟೇ. ಯಾವಾಗ ಭೀಮನ್ ನೋಡ್ತೀನೋ ಅನ್ನೋ ಥರ ಒಂದು ಸ್ವಲ್ಪ ಮನಸ್ಸಲ್ಲಿ ಭೀಮ ಏನ್ ಮಾಡ್ತಿರ್ತಾನೆ, ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ ಒಂದು ದಿನ ನೈಟು. ತುಂಬಾ ಜನ ಕಮೆಂಟ್ ಆಗ್ತಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಈಶಾ ಫೌಂಡೇಶನ್ಗೆ ಇನ್ಫ್ಲುಯೆನ್ಸರ್ಸ್ನ ಯಾಕೆ ಕರೆದಿದ್ರು ಅಂತ. ಏನಿಲ್ಲ ಗೈಸ್, ಅಂದರೆ ಶಿವರಾತ್ರಿ ಅಲ್ವಾ, ಅದಕ್ಕೋಸ್ಕರ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಈಶಾ ಫೌಂಡೇಶನಲ್ಲಿ. ಇಂಡಿಯಾದಲ್ಲಿರೋ ಅಂದರೆ ತುಂಬ ಜನ ಕ್ರಿಯೇಟರ್ಸ್ನ ಅವರು ಇನ್ವೈಟ್ ಮಾಡಿರ್ತಾರೆ. ಈ ಸಲ 800 ಜನ ಇನ್ಫ್ಲುಯೆನ್ಸರ್ಸ್ ಬಂದಿದ್ರು. ಎಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಆದರೂ ಅರ್ಥ ಮಾಡ್ಕೊಳ್ಳಿ. 800 ಜನ ಅಂದರೆ ಕರ್ನಾಟಕದಿಂದ ಒಂದು 10 ರಿಂದ 15 ಜನ ಇನ್ಫ್ಲುಯೆನ್ಸರ್ಸು ಮೇಲೆ ಬಂದಿದ್ರು ಅನಿಸುತ್ತೆ. ಒಂದು 20 ಮೆಂಬರ್ಸೇ ಬಂದಿದ್ರು ಅಂತ ಅಂದ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಇನ್ವೈಟ್ ಮಾಡಿರ್ತಾರೆ. ನಾನು ಹೋಗಿದ್ದು ರೀಸನ್ ಏನಂತಂದರೆ ನನಗೆ ಶಿವರಾತ್ರಿನಲ್ಲಿ ನೋಡಬೇಕು ಅಂತ ತುಂಬಾ ಆಸೆ ಇತ್ತು, ಅದಕ್ಕೋಸ್ಕರ ಹೋಗಿದ್ದು. 15ನೇ ತಾರೀಕು ಇನ್ನೊಂದು ಇವೆಂಟ್ ಇತ್ತು ನನಗೆ. ಯಾವುದು ಗೊತ್ತಾ, ಸುದೀಪ್ ಸರ್ದು ಒಂದು ರೇಸಿಂಗ್ ಟೀಮ್ ಇದೆಯಲ್ಲ, ಕಿಚಾಸ್ ಕಿಂಗ್ ಬೆಂಗಳೂರು ಅಂತ. ಈ ಇವೆಂಟ್ಗೂ ಕೂಡ ನನ್ನನ್ನು ಕರೆದಿದ್ರು. ಇದು ಗೋವಾದಲ್ಲಿ ನಡೆದಿದ್ದು ಈ ಇವೆಂಟು. ಈ ಇವೆಂಟ್ ನಡೆದಿದ್ದು ಗೋವಾದಲ್ಲಿ. ಇವರು ನನಗೆ ಒಂದು 13th ಅಂತ ಅನಿಸುತ್ತೆ ನನಗೆ ಈವೆಂಟ್ಗೆ ಇನ್ವಿಟೇಷನ್ ಬಂದಿದ್ದು. ಬಟ್ ಆದರೆ ನಾನು ಆಲ್ರೆಡಿ 1.5 months ಬ್ಯಾಕೇನೆ ಈಶಾ ಫೌಂಡೇಶನ್ದು ಶಿವರಾತ್ರಿ ಈವೆಂಟ್ಗೆ ಒಪ್ಕೊಬಿಟ್ಟಿದ್ದೆ. ನಮಗೆ ರೂಮ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ರು, ಎಲ್ಲ ಕನ್ಫರ್ಮ್ ಆಗಿಬಿಟ್ಟಿತ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಗೋವಾ ಇವೆಂಟ್ ಸುದೀಪ್ ಸರ್ದು ರೇಸಿಂಗ್ ಇವೆಂಟ್ಗೆ ಹೋಗೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ಆ ಇವೆಂಟ್ಗೆ ಹೋಗ್ಬೋದಿತ್ತು. ನೋಡಿ, ಕೆಲವು ಸಲ ಈವೆಂಟ್ಗಳೆಲ್ಲ ಒಂದೊಂದೇ ದಿನ ಬಿದ್ದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದಕ್ಕೆ ಹೋಗ್ಬೋದು, ಇನ್ನೊಂದಕ್ಕೆ ಹೋಗೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ನನಗೆ ಅಲ್ಲೋಗೋ ಕೂಡ ತುಂಬಾ ಇಷ್ಟ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಶಿವರಾತ್ರಿ ಅಂತೂ ತುಂಬಾ ಸಕ್ಕತ್ತಾಗಿತ್ತು ಈವೆಂಟು. ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಒಳ್ಳೆ ಹೋಟೆಲ್ ಕೊಟ್ಟಿದ್ದರು. ಊಟ ತಿಂಡಿ, ನಮ್ಮದು ಟ್ರಾವೆಲ್ದು
ಅಲ್ಲಿದ್ದು ಟ್ರಾವೆಲ್ದು ಎಲ್ಲ ಅವರೇ ನೋಡಿಕೊಂಡ್ರು. ಇಲ್ಲಿಂದ ನಾವು ಕಾರಲ್ಲಿ ಹೋಗಿದ್ವಿ, ಬಸ್ಸಲ್ಲಿ ಕೂಡ ಹೋಗ್ಬೋದಿತ್ತು, ಬಟ್ ನಾವು ಕಾರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ನನಗಂತೂ ಹೆವಿ ಇಷ್ಟ ಆಯಿತು. ಬಂದೆ 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 ಬನ್ನಿ. ಹಿಂಗೆ ಆಡಿಸ್ತಾವ ನೋಡಿ, ಅಲ್ಲಿ ಹಿಡಿಯೋಕೆ ಆಗಲ್ಲ ಅವನ್ನ, ಹೆಂಗೆ ಓಡಾಕ್ಬಿಡ್ತಾನೆ ಗೊತ್ತಾ. ಭೀಮರಾಜು ಏನಾದರೂ ಹೇಳ್ತೀಯಾ? ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಭೀಮ. ಗುಡ್ ಪಾಪು ನಮ್ಮ ಭೀಮ, ಗುಡ್ ಪಾಪು. ಆಟಾಡಿಸ್ಬೇಕಾ? ವೆರಿ ಗುಡ್ ಬಾಯ್ ಭೀಮರಾಜು.